ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ 9ನೇ ವರ್ಷದ ಜನ್ಮ ದಿನೋತ್ಸವವನ್ನು ಹಾಗೂ ಕೂಡ್ಲಿಗಿ ತಾಲೂಕಿನ ಗ್ರಾಮಗಳಲ್ಲಿ ಕಾನೂನು ಬರೆದ ಪವನ ಯಂತ್ರ ವಿದ್ಯುತ್ ಘಟಕಗಳು ಮತ್ತು ಸೋಲಾರ್ ಘಟಕಗಳನ್ನು ತೆರವುಗೊಳಿಸಲು ರೈತರ ಮೋರ್ಚಾ ಸಭೆ. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಿಂದ ತಾಲೂಕಿನ ರೈತರ ಮುಖದಲ್ಲಿ ಸಂತೋಷವಾಗಿದೆ. ರೈತರು ಬೋರ್ವೆಲ್ ಕೊರೆಸಿದರೂ 80 ಅಡಿಯಲ್ಲಿ ನೀರು ಚಿಮ್ಮುತ್ತಿತ್ತು. ಇದರಿಂದ ತಾಲೂಕಿನ ರೈತರ ವೀಳ್ಯದೆಲೆ ತೋಟ, ನಾವು ರೇಷ್ಮೆ ಪಪ್ಪಾಯಿ, ಪೇರಲ ಸಪೋಟ, ತೆಂಗು, ಅಡಿಕೆ, ಬಾಳೆ ಕಬ್ಬು, ಡ್ರ್ಯಾಗನ್ ಫ್ರೂಟ್ಸ್, ಈರುಳ್ಳಿ, ಬೆಲ್ಲದ ಹಣ್ಣಿನ ಗಿಡ ಹಾಗೂ ಶೇಂಗಾ, ತೊಗರಿ, ಮೆಕ್ಕೆಜೋಳ ಇತರೆ ತೋಟಗಾರಿಕೆ ಬೆಳೆಗಳು ಹಾಗೂ ಆಹಾರದ ಬೆಳೆಗಳಾಗಿದ್ದವು. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ರೈತರ ಮುಖದಲ್ಲಿ ಸಂತೋಷವನ್ನ ಉಂಟು ಮಾಡುವ ಬೆಳೆ ಇವಾಗಿದ್ದವು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ರಾಜ್ಯಾಧ್ಯಕ್ಷರಾದ ಆರ್ ಮಾಧವರೆಡ್ಡಿಯವರು ಹಾಗೂ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಮನೆ ಮಹೇಶ್ ಅವರು ಹಾಗೂ ಅನೇಕ ರೈತ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ರೈತರ ಷರತ್ತುಗಳು: ಕೂಡ್ಲಿಗಿ ಕೊಟ್ಟೂರು ತಾಲೂಕಿನ JSW ಎನರ್ಜಿ ಪ್ರೈವೇಟ್ ಲಿಮಿಟೆಡ್, ಕ್ಲೀನ್ ಮ್ಯಾಕ್ಸ್ ಪವನ್ ವಿದ್ಯುತ್ ಪ್ರೈವೇಟ್ ಲಿಮಿಟೆಡ್, ಕ್ಲೀನ್ ಮ್ಯಾಕ್ಸ್ ಫ್ಲೋಟೋ ಸೋಲಾರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸೋಲಾರ್ ವಿದ್ಯುತ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಉತ್ಪಾದನೆ ಖರ್ಚನ್ನು ತೆಗೆದು ಕಾಪೀತ ಕವನ ಯಂತ್ರ ಸುತ್ತಲಿನ 10 ಎಕರೆ ವಿಸ್ತೀರ್ಣದಲ್ಲಿ ಬರುವಂತಹ ರೈತರಿಗೆ ಕಂಪನಿಗಳು ವಿದ್ಯುತ್ ಲಾಭದ ಅಂಶದಲ್ಲಿ 25% ಭಾಗದ ಹಣವನ್ನು ಪ್ರತಿ ವರ್ಷ ರೈತರ ಬ್ಯಾಂಕ್ ಖಾತೆಗೆ ಹಾಕಬೇಕು. ಕೊಟ್ಟೂರು ಮತ್ತು ಕೂಡ್ಲಿಗಿ ತಾಲೂಕಿನಾದ್ಯಂತ JSW ರೇನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್, ಕ್ಲೀನ್ ಮ್ಯಾಕ್ಸ್ ಫ್ಲೋಟೋ ಸೋಲಾರ್ ಪವರ್ ಪ್ರೈವೇಟ್ ಲಿಮಿಟೆಡ್, ಬೆಳ್ಳಘಟ್ಟ ಗ್ರಾಮಲಿಂಗದಲ್ಲಿ, ತಾಂಡಾ ರೋಬನಹಟ್ಟಿ ಗ್ರಾಮದ ಹತ್ತಿರ ಹಾಗೂ ಮೇಲಿನ ತಾಲೂಕಿನ ಕಡೆ ಕಾದಿಟ್ಟ ಅರಣ್ಯ ಪ್ರದೇಶದ ಹತ್ತಿರದಲ್ಲಿ ಸ್ಥಾಪನೆ ಮಾಡಿದ್ದು, ಇದರಿಂದ ಸ್ತಬ್ಧ ಮಾಲಿನ್ಯವಾಗುತ್ತದೆ. ಪ್ರಾಣಿ ಪಕ್ಷಿಗಳ ಅರಣ್ಯದಿಂದ ವಲಸೆ ಹೋಗುತ್ತವೆ. ವಿದ್ಯುತ್ ಲೈನ್ ತುಂಡಾಕಿ ಬೆಂಕಿ ಅವಘಡ ಸಂಭವಿಸಿದರೆ ಸಂಪೂರ್ಣ ಅರಣ್ಯ ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಸುಟ್ಟು ಸರ್ವನಾಶವಾಗುತ್ತವೆ. ಆದ್ದರಿಂದ ಇಂತಹ ಸ್ಥಳಗಳಲ್ಲಿ ಸ್ಥಾಪನೆಗೊಂಡ ಪವನ ವಿದ್ಯುತ್ ತಂತ್ರಗಳನ್ನು ಜಿಲ್ಲಾಧಿಕಾರಿಗಳು ತೆರವುಗೊಳಿಸಬೇಕು ಎಂದು ರೈತರ ಬೇಡಿಕೆ ಆಗಿರುತ್ತದೆ. ಗ್ರಾಮದ ಪಕ್ಕದಲ್ಲಿ ಸ್ಥಾಪನೆಗೊಂಡ ಪವನ ವಿದ್ಯುತ್ ತಂತ್ರಗಳಿಂದ 24 ತಾಸು ಶಬ್ದ ಮಾಲಿನ್ಯ ಉಂಟಾಗುವುದರಿಂದ ರಾತ್ರಿ ಹೊತ್ತು ರೈತರು ಮಲಗಲು ಆಗುವುದಿಲ್ಲ ಹಾಗೂ ಗ್ರಾಮಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯದಲ್ಲಿ ಓದಲಾಗುವುದಿಲ್ಲ. ಈ ರೀತಿ ಸಮಸ್ಯೆಗಳು ಗ್ರಾಮದ ಹತ್ತಿರ ಸ್ಥಾಪನೆ ಮಾಡಬಾರದು. ವಿದ್ಯುತ್ ಕಂಪನಿಗಳನ್ನು ಜಿಲ್ಲಾಧಿಕಾರಿಗಳು ತೆರವುಗೊಳಿಸಬೇಕೆಂದು ಈ ಮೂಲಕ ರೈತರ ಬೇಡಿಕೆ ಆಗಿರುತ್ತದೆ. ಇನ್ನು ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಸೋಲಾರ್ ಆಗಿರ್ಬೋದು, ವಿಂಡೋ ಫ್ಯಾನ್ ಆಗಿರ್ಬೋದು, ರಾಜ್ಯಾಧ್ಯಕ್ಷರು ತೆರವುಗೊಳಿಸಬೇಕು. ಏನು ಊರಮ್ಮ ಐತಲ್ಲ ಬಸ್ ಸ್ಟ್ಯಾಂಡಿಂದ ಈ ಕಡೆ ನಾವು ಈ ಪವನ ಯಂತ್ರದ ಬಗ್ಗೆ ಅಭ್ಯಾಸ ಮಾಡಿ ವಾರ ಮಹೇಶ್ ಹೇಳಿಕೆ ಎಂತ ಹಲ್ಕಟ್ಟು ಕಾನೂನುಗಳದಾವೆ ನಿಮ್ಮನ್ನು ತುಳಿಲಿಕ್ಕೆ. ಕೊಟ್ಟೂರು ತಾಲೂಕೆ ಬೇಡವೇ ಬೇಡ ಅಂತ ನಮ್ದು ರೈತರ ಒತ್ತಾಯ ಇದೆ. ಯಾಕಂದ್ರೆ ನಮಗೆ ನೀರಾವರಿ ಬೇಕು, ಸೋಲಾರ್ ಬೇಡ. ಅದಕ್ಕಾಗಿ ದಯವಿಟ್ಟು ನಮಗೆ ಆ ಸೋಲಾರ್ ಬೇಡ ಅಂತ ನಾವು ಹೇಳ್ತಾ, ಕಾನೂನು ಬಾಹಿರವಾಗಿ ಏನು ಪವನ ಯಂತ್ರಗಳನ್ನ ಸೋಲಾರ್ ವಿದ್ಯುತ್ ಘಟಕಗಳನ್ನ ನಿರ್ಮಾಣ ಮಾಡ್ಯಾರೆ ಅವನ್ನ ತೆರವುಗೊಳಿಸಬೇಕು. ನಮಗೆ ಮೂಲ ಏನು ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ. ವೀರೇಶ್ ಎಚ್ ನಾಗ್ಲಾಪುರ್, ಎಂಪವರ್ ನ್ಯೂಸ್, ವಿಜಯನಗರ.